ಅಂದ್ರೆ ಇವಾಗ ನಾನು ನೋಡ್ತಾ ಇದ್ದೀನಿ, ಹರೀಶ್ ಪೂಜಾರಿ ಅಂತ ಕಾಣ್ತಾ ಇಲ್ಲ, ಮೊಹಮ್ಮದ್ ಹರೀಶ್ ಪೂಜಾರಿ ಅಂತೇಳಿ ಬರ್ತಾ ಉಂಟು. ಕಾಂಟ್ರವೈಸ್ ಆಗ್ತಾ ಇದ್ದೀರಾ, ವೈರಲ್ ಆಗ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಕಮೆಂಟ್ಸ್ಗಳು ಬರ್ತಾ ಉಂಟು. ಒಂದಷ್ಟು ಒಂದು 80% ಪಾಸಿಟಿವ್ ಇದೆ, 20% ನೆಗೆಟಿವ್ ಕಮೆಂಟ್ಸ್ ಇದೆ. ಸೊ ಯಾರು ಮೊಹಮ್ಮದ್ ಹರೀಶ್ ಪೂಜಾರಿ ಯಾರು ಹಾಗಾದ್ರೆ? ಅದು ಗೊತ್ತಿಲ್ಲ ನನ್ಗೆ. ಎಲ್ರು ಕರೀತಾರೆ ಸಾಮಾಜಿಕ ಜಾಲತಾಣದಲ್ಲಿ. ಯಾಕೆ? ಇತ್ತೀಚೆಗೆ ಒಂದು ಸಮಸ್ತದಲ್ಲಿ ನಾನೊಂದು ಸಣ್ಣ ಸೇವೆ ಮಾಡಿದ್ದೆ. ಎಂತ ಸಮಸ್ಯೆ? ಸಮಸ್ತ SKSSF ಅದರ ಒಂದು ಪ್ರೋಗ್ರಾಮ್ ಅಲ್ಲಿ ನನ್ನ ವೆಹಿಕಲ್ ಅಲ್ಲಿ ಕ್ಯಾಂಪ್ ಇಂದ ಸಮ್ಮೇಳನಕ್ಕೆ ಫ್ರೀ ಸರ್ವಿಸ್ ಮಾಡಿದ್ದೆ. ಅದರ ನಂತರ ಎಲ್ಲ ನನ್ನ ಬ್ರದರ್ಸ್ ಅಂತ ಹೇಳ್ತೇನೆ, ನಾನು ಯಾರಿಗೂ ಫ್ಯಾನ್ಸ್ ಅಂತ ಇಷ್ಟಪಡಲ್ಲ, ಯಾಕೆಂದ್ರೆ ನಾವೆಲ್ಲರೂ ಅಣ್ಣದಮ್ಮಂದಿರು. ಸೊ ಅವರೆಲ್ಲರೂ ಪೋಸ್ಟ್ ಮಾಡುವಾಗ ಉತ್ತರಾಖಂಡದಲ್ಲಿ ದೀಪಕ್ ಕುಮಾರ್ ಅದೇ, ಕರ್ನಾಟಕದಲ್ಲಿ ಮೊಹಮ್ಮದ್ ಹರೀಶ್ ಪೂಜಾರಿ ಅಂತ ಎಲ್ಲ ಸ್ಪ್ರೆಡ್ ಮಾಡಿದ್ದಾರೆ. ಸೊ ಅದು ಹಾಗೆ ಎಲ್ಲರೂ ಹಾಗೆ ಕರೀತಾರೆ. ನೀವು ಇಟ್ಕೊಂಡಿದ್ದಲ್ಲ? ನಾನು ಇಟ್ಕೊಂಡ ಹೆಸರಲ್ಲ, ನನ್ನ ಬ್ರದರ್ಸ್ ಪ್ರೀತಿಯಿಂದ ಕರೆಯುವ ಹೆಸರು. ಯಾವ್ದು ಖುಷಿ ಆಗ್ತದೆ ನಿಮಗೆ? ಮೊಹಮ್ಮದ್ ಹರೀಶ್ ಪೂಜಾರಿ ಆಗ್ಬೋದಾ, ಹರೀಶ್ ಪೂಜಾರಿ ಆಗ್ಬೋದಾ? ನನಗೆ ಯಾವ ಹೆಸರಿಂದ ಕರೆದ್ರು ಓಕೆ. ಆದ್ರೆ ನಿಮ್ಮೊಂದು ಮೆಂಟಾಲಿಟಿ ಪ್ರಕಾರ ಇಲ್ಲ, ನನಗೆ ಖುಷಿ ಆಗ್ತದೆ. ಯಾಕೆಂದ್ರೆ ವಿಶ್ವದಲ್ಲಿ ಅತಿ ಫೇಮಸ್ ಹೆಸರು ಗೂಗಲ್ ಸರ್ಚ್ ಮಾಡಿದ್ರೆ ಅದು ಮೊಹಮ್ಮದ್ ಅಂತ ಇರೋದು. ಸೊ ನನಗೆ ಅದು ತುಂಬಾ ಹೆಮ್ಮೆ ವಿಚಾರ. ಅದನ್ನು ಹಾಗೆ ಕರೆಸ್ಕೊಳ್ಬೇಕಿದ್ರು ಅದಕ್ಕೆ ಲಕ್ ಅಂತ ಬೇಕು. ಸೊ ನಾನು ಆ ಹೆಸರಲ್ಲೂ ಖುಷಿಯಾಗಿದ್ದೇನೆ. ಹಾಗೆ ಹಾಗೆ ಟೋಟಲ್ ಕಾಂಟ್ರೈಸ್ ಆಗ್ತಾ ಇದ್ದೀರಾ? ಟೋಟಲ್ ಅಂದ್ರೆ ನಿಮ್ಮ ಇದೇನು ಇವಾಗ ಒಬ್ಬ ನೀವು ನಿಮ್ದು ಇದೇ ನಾನು ಹೇಳಲ್ಲ, ಅದರ ಬಗ್ಗೆ ನಾನು ಮಾತ್ರ. ಅಂದ್ರೆ ನಮ್ಮ ಇನ್ನೊಂದು ಧರ್ಮದವರನ್ನು ಗೌರವಿಸ್ಬೇಕು, ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡಬೇಕು ಅಲ್ವಾ? ಇವಾಗ ನೀವೇನು ಇಸ್ಲಾಂ ಧರ್ಮದ ಬಗ್ಗೆ ಬೋಧನೆ ಮಾಡ್ತೀರಾ, ಹೇಳ್ತೀರಾ, ಓಕೆ, ನೀವು ಗೌರವ ಕೊಟ್ಕೊಂಡು ಹೇಳ್ತೀರಾ, ಐ ಅಗ್ರಿ. ನಾನು ನಿಮ್ಮ ಧರ್ಮವನ್ನು ನಾನು ಗೌರವಿಸ್ತೀನಿ. ಸೊ ನಿಮ್ಮ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದೀರಾ? ನಾನು ಮಾಡ್ತೇನೆ. ಯಾಕೆಂದ್ರೆ ನಾನು ಈ ಎಲ್ಲ ಸ್ಥಿತಿಗೆ ಬರ್ಲಿಕ್ಕೆ ನನ್ನ ನಾವು ದ್ರಾವಿಡನ್ಸ್, ನಾವು ದೈವಾರಾಧನೆ ಇದರಲ್ಲಿ ಬಂದದ್ದು. ಸೊ ಅದರಲ್ಲಿ ಕಲಿತ ಒಳ್ಳೆ ವಿಷಯಗಳನ್ನು ಈಗಲೂ ನಾನು ಫಾಲೋ ಮಾಡ್ತೇನೆ. ನಾನು ಹೇಗೆಂದ್ರೆ, ನಾವು ಒಂದು ಮಾರ್ಕೆಟ್ ಹೋಗ್ತೇವೆ, ಅಲ್ಲಿ ನಮ್ಗೆ ಬೇರೆ ಬೇರೆ ವಸ್ತುಗಳಿರ್ತವೆ, ನಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನ ನಾವು ಚೂಸ್ ಮಾಡ್ತೇವೆ. ಯಾವ ಧರ್ಮವೂ ಇರಲಿ, ಅದರಲ್ಲಿ ಬರುವ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಯಾವ ಧರ್ಮವು ಹಾಳಂತ ಹೇಳಲ್ಲ, ಕೆಟ್ಟದ್ದನ್ನು ಬಯಸಲ್ಲ, ಎಲ್ಲವೂ ಒಳ್ಳೇದನ್ನೇ, ನಮ್ಮನ್ನು ಒಳ್ಳೆ ರಸ್ತೆಯಲ್ಲಿ ಕೊಂಡು ಹೋಗ್ಲಿಕ್ಕೆ ಇರುವುದು ಧರ್ಮ ಅಂತ. ಧರ್ಮ ಹೇಳಿದ್ರೇನು? ಇನ್ನೊಬ್ಬರಿಗೆ ನೋವು ಮಾಡದೆ ನಾವು ಖುಷಿಯಾಗಿ ಇನ್ನೊಬ್ಬರನ್ನು ಖುಷಿಯಾಗಿ ಬದುಕಿಸುವುದೇ ಧರ್ಮ ಅಷ್ಟೇ. ಮತ್ತೆ ಈಗಿನ ಕಾನ್ಸೆಪ್ಟ್ ಧರ್ಮ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಉಂಟು. ಬಟ್ ನೀವು ಸೋರ್ಸಸ್ ಆಫ್ ಹಿಂದೂಯಿಸಮ್ ಅಲ್ಲಿ ನೋಡಿದ್ರು, ಫಸ್ಟ್ ಇರುವುದು ವೇದ ಸ್ಮೃತಿಯಲ್ಲಿ. ಅಲ್ಲಿ ವೇದ ವಸುದೈವ ಕುಟುಂಬ ಅಂತ ಹೇಳ್ತಾರೆ. ವಸುದೈವ ಕುಟುಂಬ ಅಂತ ಹೇಳಿದ್ರೇನು? ಅದು ನನ್ನದು, ಇದು ನನ್ನದು ಅಂತ ಹೇಳುವುದು ಸಣ್ಣ ಮನಸ್ಸಿನವನು. ಉದಾರ ಮನಸ್ಸಿನವನು ಇಡೀ ಜಗತ್ತನ್ನೇ ನನ್ನ ಒಂದು ಕುಟುಂಬ, ನಾನು ಒಂದು ಕುಟುಂಬದ ಪಾಲು ಅಂತ ಹೇಳ್ತದೆ. ಹಾಗಾದ್ರೆ ನಾವು ವೇದಸ್ ಅನ್ನು ಮೊದಲು ನೋಡ್ಬೇಕು. ಯಜುರ್ವೇದದಲ್ಲೂ ಹೇಳ್ತದೆ ಒಟ್ಟಾಗಿ ನಡೆಯಿರಿ, ಋಗ್ವೇದದಲ್ಲಿ ಹೇಳ್ತದೆ ಒಟ್ಟಾಗಿ ನಡೆಯಿರಿ, ಒಟ್ಟಾಗಿ ಮಾತಾಡಿ, ಹೃದಯ ವಿಶಾಲವಾಗಿ ಮಾತಾಡಿ ಅಂತ. ಆಮೇಲೆ ಯಜುರ್ವೇದದಲ್ಲೂ ಹೇಳ್ತದೆ ಪರಸ್ಪರ ಸ್ನೇಹದಿಂದ ಬದುಕಿ ಅಂತ ಎಲ್ಲರೂ. ಅಲ್ಲಿ ಯಾವುದೇ ಈಗಿನ ಜನರೇಷನ್ ಧರ್ಮ ಅಲ್ಲಿ ಮಾತಾಡಲ್ಲ, ಅಲ್ಲಿ ಮಾತಾಡುದು ಮಾನವೀಯತೆಯ ಬಗ್ಗೆ ಧರ್ಮ. ಹಾಗಾದ್ರೆ ಮಾನವೀಯತೆ ಅನ್ನೋದು ಒಂದು ಧರ್ಮ, ಅದರ ಹೊರತು ಬೇರೆ ಯಾವುದು ಧರ್ಮ ಇಲ್ಲ. ಇವಾಗ ನಾನು ಒಂದು ಕ್ವಶನ್ ಕೇಳ್ತೀನಿ ನಿಮ್ಮ ಹತ್ರ. ಹೇಳಿ. ಈ ಮೊಬೈಲ್, ಇದು ನನ್ನ ಮೊಬೈಲ್, ಅದು ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇದು 1 lakh ಆದ್ರೆ ಅದು 1.5 ಲಕ್ಷ ಇದೆ. ಸೊ ನಾನು 1.5 ಲಕ್ಷ ತಗೊಳ್ದು ಯಾಕೆ ಹೇಳಿ? ಅದರಲ್ಲಿ ಜಾಸ್ತಿ ಫೀಚರ್ಸ್ ಜಾಸ್ತಿ ಇದ್ರೆ ಮಾತ್ರ. ಸೊ ಇವಾಗ ನೀವು ನಿಮ್ಮ ಧರ್ಮದಲ್ಲಿ ಇದ್ದೀರಾ, ಹಿಂದೂ ಧರ್ಮವನ್ನು ಪಾಲಿಸುವವರು ಹರೀಶ್ ಪೂಜಾರಿ. ಸೊ ನೀವು ಇಸ್ಲಾಂ ಧರ್ಮವನ್ನು ಇವಾಗ ಬೋಧನೆ ಮಾಡ್ಬೇಕಂತ ಇದ್ರೆ ನಿಮಗೆ ಅಲ್ಲಿ ಏನ್ ಕಂಡಿದೆ? ಯಾಕೆ ಬಂದ್ರಿ ಈ ಕಡೆಗೆ? ಯಾಕೆ ಬಂದ್ರಿ ಈ ಕಡೆ ಧರ್ಮವನ್ನು? ನಾನು ಕೇಳುದು, ಇವಾಗ ನೀವು ಹಿಂದೂ ಧರ್ಮದವರು, ಗೌರವ ಇದೆ, ಆ ಧರ್ಮದ ಬಗ್ಗೆ ನೀವು ಮಾತಾಡ್ಬೋದಲ್ಲ, ಅದನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ಇಲ್ಲಿ ಏನ್ ನಿಮ್ಗೆ ವಿಶೇಷತೆ ಕಂಡಿದೆ ಅಷ್ಟೊಂದು? ಈಗ ಹಿಂದೂ ಧರ್ಮ ಅಂತ ನಾನು ವೇದಸ್ನ ಥ್ರೂ, ನಾವು ದ್ರಾವಿಡ ಪರಂಪರೆ, ನನ್ಗೆ ಎಲ್ಲೂ ತಾಯಿ ನೀನು ಹಿಂದೂ ಆ ರೀತಿ ಒಳ್ಳೇದನ್ನು ಹೇಳಿಕೊಟ್ಟಿದ್ದಾರೆ. ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡ, ಇನ್ನೊಬ್ಬರಿಗೆ ಉಪದ್ರ ಮಾಡಬೇಡ,
ಸತ್ಯದಿಂದ ಬದುಕು. ನಮ್ಮ ತಾಯಿ ಒಬ್ರು ಸೆಕ್ಯುಲರ್, ಸ್ಕೂಲ್ಗೆ ಹೋಗಿಲ್ಲ, ಖಾಲಿ ಗದ್ದೆ ಕೆಲಸ ಮಾಡ್ಕೊಂಡಿದ್ದವರು. ಆದ್ರೂ ನಮ್ಮ ತಾಯಿ ಅವರ ಪರ್ಸಲ್ಲಿ ಅಮ್ಮ ತೀರಿ ಹೋಗಿದ್ದಾರೆ, ಅವರ ಫ್ರೆಂಡ್ ಒಂದು 45 ವರ್ಷದ ಮೊದಲು ಬಾಂಬೆಯಲ್ಲಿ ಕೊಟ್ಟ ಮರಿಯ ಮಾತೆ ಫೋಟೋ ಈಗಲೂ ನಮ್ಮ ಮನೆಯಲ್ಲಿದೆ. ಅದೇ ರೀತಿ ನಮ್ಮ ತಾಯಿ ನಮ್ಮ ಊರಿಗೆ ನಾವು ಬಾಂಬೆಯಲ್ಲಿದ್ದವ್ರ ತಾಯಿ, ಅವ್ರ ಊರಿಗೆ ಬಂದ ಮೇಲೆ ನಮ್ಮ ಊರಿನ ಮಸೀದಿ ಇದೆ, ಅಲ್ಲಿಗೆ ಹರಕೆ ಕೊಡ್ತಾ ಇದ್ರು. ನ್ಯಾರ್ಚ್ ಅಂತ ಹೇಳ್ತಾರೆ, ಉರುಸ್ ಬಂದಾಗ ಆಗ್ಲೂ ಹೇಳ್ತಿದ್ರು. ನಮ್ಗೆ ಹುಷಾರಿರ್ಲಿಲ್ಲ, ಆಗ ನಮ್ಮ ನೇಬರ್ ಒಬ್ರು ಮಸೀದಿಗೆ ಹೋಗ ನನ್ನ ಮಗನ ಹೆಸರಲ್ಲಿ ಹರಕೆ ಮಾಡಿ ಹುಷಾರಾಗ್ಲಿಕ್ಕೆ. ಅದೇ ರೀತಿ ನಮ್ಮ ದೈವ ದೇವರುಗಳಿಗೆ ಹರಕೆ ಹೇಳ್ತಿದ್ರು. ಚರ್ಚಿಗೆ ಕ್ಯಾಂಡಲ್ ಅನ್ನು ಹೊತ್ತಿಸ್ಲಿಕ್ಕೆ ಹಣ ಕೊಡ್ತಿದ್ರು. ಒಂದು ಕಾಪಲ್ಲಿ ಈಗ್ಲೂ ಬಾಯಮ್ಮ ಇದ್ದಾರೆ ಅಡಕೆ ಮಾರುವವರು, ಅವರಿಗೆ. ಹಾಗಾದ್ರೆ ಆ ತಾಯಿ ಸೆಕ್ಯುಲರ್ ಅಷ್ಟು. ಯಾವ ದೇವರಾದರೇನು, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಬೇಕು, ಹಾಗಾದ್ರೆ ನಾವು ನಮ್ಮ ತಾಯಿಯನ್ನು ಫಾಲೋ ಮಾಡ್ಬೇಕು, ಉಳಿದವರನ್ನಲ್ಲ. ಫಸ್ಟ್ ತಾಯಿ ತಾನೇ ಮೊದಲ ಗುರು. ಸೊ ಹಾಗೆ ನಾನು ಎಲ್ಲದನ್ನು ತಾಯಿ ಹಾಗೆ ಕೊಟ್ಟಂತ ಒಂದು ವೇ ಅದು. ಯಾವ ಧರ್ಮದಲ್ಲಿ ಒಳ್ಳೆ ವಿಷಯಗಳಿದೆ ಅದನ್ನ ನಾನು ಹೇಳ್ತೇನೆ ಇನ್ನೊಬ್ಬರಿಗೆ. ಆಮೇಲೆ ಯಾವ ಧರ್ಮ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡಿ ಅಂತ ಹೇಳಲ್ಲ. ನಾವು ಜೀವನದಲ್ಲಿ ಮುಂದೆ ಬರುವಾಗ ನಮ್ಮ ಟ್ಯಾಲೆಂಟಿನ ಮೇಲ್ ಬರ್ಬೇಕು, ಇನ್ನೊಬ್ಬನನ್ನು ನೆಗೆಟಿವ್ ತೋರಿಸಿ ನಾವು ಹೀರೋ ಆಗ್ಬಾರ್ದು. ನಮ್ಮಲ್ಲಿರುವ ಒಳ್ಳೆ ಗುಣಗಳನ್ನು ತೋರಿಸಿ ನಾವು ಹೀರೋ ಆಗ್ಬೇಕು. ಅದೇ ರೀತಿ ನಮ್ಮೊಟ್ಟಿಗೆ ಇರುವವರನ್ನು ಮೇಲೆ ಒಟ್ಟಿಗೆ ಕರೆದುಕೊಂಡು ಬರ್ಬೇಕು. ಎಲ್ಲಾದ್ರೂ ಇಸ್ಲಾಂ ಧರ್ಮವನ್ನು ಹೊಗಳುವಂತಹ ದೃಷ್ಟಿಯಲ್ಲಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡಿದಿರಾ? ನಾನು ಎಲ್ಲೂ ನನ್ನ ಧರ್ಮವನ್ನು ಅವಹೇಳನ ಮಾಡಿಲ್ಲ. ಯಾಕೆಂದ್ರೆ ನನ್ನ ರೂಟು, ನಾನು ಬಂದ ರೂಟು ಆದ್ದರಿಂದ. ಸೊ ಎಲ್ಲೂ ನಾನು ಅವಹೇಳನ ಮಾಡಲ್ಲ. ಅದೇ ರೀತಿ ಇಸ್ಲಾಂನ ಒಳ್ಳೆ ವಿಷಯಗಳನ್ನು ಸ್ಪ್ರೆಡ್ ಮಾಡ್ತೇನೆ. ಯಾಕೆಂದ್ರೆ ಇತ್ತೀಚೆಗೆ ನಾವು ಸಣ್ಣದಿರುವಾಗ ಒಂದೇ ಪ್ಲೇಟಲ್ಲಿ ಒಂದೇ ತಟ್ಟೆಯಲ್ಲಿ ಮೈಯದಿ, ಇಲಿಯಾಸ್, ರಾಜೇಶ್, ಗಿರೀಶ್ ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ. ಆದ್ರೆ ಈಗ ಅದು ಕಾಣಲ್ಲ. ಅದು ಒಂದು ಧರ್ಮದ ನಡುವೆ ಒಂದು ಗೋಡೆಯನ್ನು ಬೆಳೆಸಿ ಬಿಟ್ಟಿದ್ದಾರೆ. ಯಾರು ಈಗಿನ ರಾಜಕೀಯ ಹೇಳ್ಬೋದು ಅಥವಾ ಜನರು. ಸೊ ಒಳ್ಳೆ ವಿಷಯಗಳನ್ನ ನನ್ಗೆ ಅದು ನೋಡ್ಬೇಕು. ಈಗ ಅದು ನಮ್ಗೆ ಕಾಣ್ತಿಲ್ಲ. ಒಬ್ಬರನ್ನು ಕಂಡ್ರೆ ಒಬ್ರಿಗೆ ಆಗಲ್ಲ, ಒಂಥರ ಇನ್ವಿಸಿಬಲ್ ವಾಲ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಸೊ ನನ್ನ ಉದ್ದೇಶ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಇರ್ಬೇಕಂತ. ಸೊ ಯಾವ್ದಾದ್ರೇನು ನಾವು ಕರೆಕ್ಟ್ ಆಗಿದ್ರೆ ಆಯ್ತು. ಹಾಗೆ ನನ್ನ ಒಂದು ಅಭಿಪ್ರಾಯ. ಅದು ಹಿಂದೂ ಇರ್ಲಿ, ಇಸ್ಲಾಂ ಇರ್ಲಿ, ಕ್ರಿಶ್ಚಿಯನ್. ಹಾಗೆ ನಾನು 5 ವರ್ಷ ಡೈಲಿ ಚರ್ಚಿನ ಒಳಗೆ ಹೋಗಿ ಕೂತ್ಕೊಳ್ತಿದ್ದೆ. ಯಾಕಂದ್ರೆ ಮಧ್ಯಾಹ್ನ ಸ್ಟಡಿ ಪೀರಿಯಡ್ ಇರ್ತದೆ ನಮ್ಗೆ. ನಾನು ಕಲ್ತದ್ದು 8th ಇಂದ PUC ವರೆಗೆ ಚರ್ಚ್ ಸ್ಕೂಲ್. ನಮ್ಮ ಕಾಂಪೌಂಡ್ ಒಳಗಡೆ ಚರ್ಚ್ ಇದೆ. ಸೊ ಅಲ್ಲಿ ಓದ್ಲಿಕ್ಕೆ ಉದಾಸೀನ ಆಗ್ತದೆ. ಸೊ ಚರ್ಚಲ್ಲಿ ಹೋದ್ರೆ ಏನು ಮಾಡಲ್ಲ, ಅಲ್ಲಿ ಚರ್ಚಲ್ಲಿ ಹೋಗಿ ಪ್ರೇಯರ್ ಮಾಡ್ತಾ ಕೂತ್ಕೊಳ್ತಿದ್ವಿ. ನನಗೂ ಆಗ ಗೊತ್ತಿಲ್ಲ, ನಾನು ಜೀಸಸ್ನ ಮೂರ್ತಿಯನ್ನು ನಮ್ಮ ದೇವರ ಸ್ಟ್ಯಾಂಡ್ ಅಲ್ಲಿ ಎಲ್ಲ ದೇವರೊಟ್ಟಿಗೆ ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೆ. ನಮ್ಮ ತಾಯಿ ಏನು ಹೇಳಲಿಲ್ಲ ಅದು ತಪ್ಪು ಅಥವಾ ಏನು, ನಿನ್ಗೆ ಒಳ್ಳೇದು ಮಾಡ್ಲಿ. ಅದೇ ರೀತಿ ನಮ್ಗೆ ನನ್ನನ್ನು ಸಣ್ಣದಿರುವಾಗ ತಾಯಿ ಮಸೀದಿಗೆ ಕಳಿಸಿದ್ರು. ಅದು ಈಗ ಹೋದ್ರೆ ದೊಡ್ಡ ಕಾಂಟ್ರವರ್ಸಿ ಮಾಡ್ತಾರೆ. ಸೊ ನನ್ನ ಬೆಳವಣಿಗೆ ಹಾಗೆ ಬಂದಿದೆ, ಎಲ್ಲರೊಟ್ಟಿಗೆ ಬೆರೆತು ಬಾಳ್ಲಿಕ್ಕೆ. ನಾನೀಗ ಗಲ್ಫಲ್ಲಿ ಇರುವಾಗ ಯಾರು ನನ್ನನ್ನು ಒಂದು ದಿವಸನು ನೀನು ಹಿಂದೂ ಅಥವಾ ಮುಸ್ಲಿಮು ಇಲ್ಲ, ನೀನು ಇಂಡಿಯನ್, ನಮ್ಮ ಓನರ್ ಅಷ್ಟೇ. ಯಾವುದೇ ಒಂದು ಸಣ್ಣ ತಿಂಡಿ ತಂದ್ರು ಫಸ್ಟಿಗೆ ಅವರು ಧರ್ಮ ನೋಡಲ್ಲ. ಮೊಹಮ್ಮದ್ ಅಲ್ಶೋಲ್ ಅಂತ ಹೆಸರು. ಫಸ್ಟಿಗೆ ನನ್ನ ಕರೀತಾರೆ, ಹರೀಶ್ ತಾಲ್ ಟೇಕ್ ದಿಸ್. ಮತ್ತೆ ಉಳಿದದನ್ನು ಅವರು ಕೊಂಡೋಗಿ ಅವರ ಆಫೀಸ್ಗೆ ತಿಂತಾರೆ. ಹಾಗಾದ್ರೆ ಅವರಲ್ಲಿರುವ ಗುಣಗಳನ್ನು ನಾವು ಕಲಿಬೇಕು. ಅಥವಾ ನಾನು ಕೊರೋನಾ ಟೈಮಲ್ಲಿ ನನ್ನ ಒಬ್ರು ಕಸ್ಟಮರ್ ಇದ್ರು, ಜಾಫರ್ ಅಂತ. ಅವರು ಫೇಸ್ಬುಕ್ ಅಲ್ಲಿ ನಮ್ಗೆ ಕನೆಕ್ಟ್ ಇರೋದು. ಈಗ ಮುಂಚೆ ಬಹ್ರೈನಲ್ಲಿರುವಾಗ ಅವರು ಡೈಲಿ ನಮ್ಮ ಮಳಿಗೆಗೆ ಬರ್ತಾ ಇದ್ರು, ನನ್ನ ಜೊತೆ ಮಾತಾಡ್ತಿದ್ರು. ಬಟ್ ಆ ನೆನಪನ್ನು ಇಟ್ಕೊಂಡು ಕೊರೋನಾ ಟೈಮಲ್ಲಿ ನನ್ನ ಜೊತೆ ಇದ್ದವರೇ 7-8 ವರ್ಷ ಒಂದು ಮೆಸೇಜ್ ಇಲ್ಲ, ಕಾಲ್ ಇಲ್ಲ. ಬಟ್ ಅವರು ಫೇಸ್ಬುಕ್ ಅಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಫಸ್ಟ್ ವರ್ಡ್, ಹರೀಶ್ ನನಗೆ ವಿಷಯ ಗೊತ್ತಾಯ್ತು, ಇಂಡಿಯಾದಲ್ಲಿ ಕೊರೋನಾ ಬ್ಯಾಡ್ಲಿ ಎಫೆಕ್ಟ್ ಆಗಿದೆ, ನಿಮಗೆಲ್ಲ ತುಂಬ ಸಮಸ್ಯೆ ಇದೆ ಅಂತೆ ನನಗೆ ಹೇಳಿದ್ರು, ನಿಮಗೆ ಎಷ್ಟು ಹಣ ಬೇಕು ನಾನು ಕಳಿಸ್ತೇನೆ. ಹಾಗಾದ್ರೆ ಮಾನವೀಯತೆ ನೋಡಿ, ಅವರಿಗೆ ನನ್ನ ಬಗ್ಗೆ, ಅವರು ಎಲ್ಲಿಯ ದೇಶದವರು, ನನ್ನ ಬಗ್ಗೆ ಕಾಳಜಿ ಇದೆ. ಅವರು ಹೇಳಿದ್ರು, ನನಗೆ ಹಿಂದೆ ಬೇಡ, ನೀನು ಖುಷಿಯಾಗಿರು. ಹಾಗಾದ್ರೆ ಎಲ್ಲಿ ಧರ್ಮ? ಹಾಗಾದ್ರೆ ನನಗೆ ಯಾಕೆ ಯಾವ ಧರ್ಮ ಬೇಕು? ನಾನು ಫಸ್ಟ್ ಮಾನವೀಯನಾಗ್ಬೇಕು, ಮಾನವೀಯತೆಯಿಂದ ಬದುಕಬೇಕು. ಅದೇ ರೀತಿ ಏರ್ಪೋರ್ಟ್ ಅಲ್ಲಿ, ಅದೇ ಇದು ಮಂಗಳೂರು ಏರ್ಪೋರ್ಟ್ ಅಲ್ಲಿ ಒಂದ್ಸರ್ತಿ 1 kg ಜಾಸ್ತಿ ಎತ್ಕೊಂಡು ಹೋಗುವಾಗ 700 ರೂಪಾಯಿ ಚಾರ್ಜ್ ಮಾಡಿದ್ರು. ಅದೇ ನಾನು 4 years ಬಿಟ್ಟು ನಾನು ಗಲ್ಫಿಂದ ಬಂದದ್ದು ಫಸ್ಟ್. ಆಗ ಸ್ವಲ್ಪ ಜಾಸ್ತಿ ಪರ್ಚೇಸ್ ಮಾಡಿ 8 kg ಜಾಸ್ತಿ ಆಯ್ತು. 700 ರೂಪಾಯಿ ಲೆಕ್ಕದಲ್ಲಿ 5,600. ನನಗೆ ಆ ಟೈಮಲ್ಲಿ ಅದು ತುಂಬಾ ದೊಡ್ಡ ಅಮೌಂಟ್. ನಾನು ಅಲ್ಲಿ ಲಗೇಜ್ ಕೌಂಟರ್ ಅಲ್ಲಿ ಲಗೇಜ್ ಹೇಳಿದ್ರು, ಯು ಹ್ಯಾವ್ ಟು ಪೇ ಫಾರ್ 8 kg ಅಂತ. ನಾನು ರಿಕ್ವೆಸ್ಟ್ ಮಾಡಿದೆ, ಮೇಡಮ್ ಸ್ವಲ್ಪ ಜಾಸ್ತಿ ಆಯ್ತು. ಮತ್ತೆ ಒಬ್ರು ಹಿಜಾಬ್ ಹಾಕಿ ಮೇಡಮ್ ಇದ್ರು ಅಲ್ಲಿ ಅರಬಿ.
ಸಿಸ್ಟಮ್ ಅಲ್ಲಿ ಏನೋ ಕ್ಯಾಲ್ಕುಲೇಷನ್ ಮಾಡಿದ್ರು 4 kg ಪೇ ಮಾಡು ಅಂತ ಹೇಳಿದ್ರು. ಆಮೇಲೆ ನಾನು ಇನ್ನು ಮೇಡಮ್ ನಾನು 4 ವರ್ಷದ ನಂತರ ಹೋಗ್ತಾ ಇರೋದು, ಸ್ವಲ್ಪ ಮನೆಗೆ ಜಾಸ್ತಿ ತಕೊಂಡೆ ಪ್ಲೀಸ್ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡಿದೆ. ಅವರು ನೋಡಿದ್ರು ಪಾಸ್ಪೋರ್ಟ್, ಅಲ್ಲಿ ಎಂಟ್ರಿ ಇರುತ್ತಲ್ವ, ಅವರು ಹೋಗು ನೀನೇನು ಪೇ ಮಾಡೋದು ಬೇಡ. ಹಾಗಾದ್ರೆ ಆ ಮಾನವೀಯತೆ ನೋಡಿ ಹೇಗೆ, ಯಾವ ಲೆವೆಲಲ್ಲಿ ಬೇರೆ ಕಂಟ್ರಿ ಅವರು. ನಾವು ಅದನ್ನೆಲ್ಲ ಆ ಮೌಲ್ಯಗಳನ್ನೇ ಕಲಿಬೇಕು. ನಾವು ನೋಡುವ ಹಾಗೆ ಇಲ್ಲ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಇನ್ನೊಂದು ದೇಶದ ಬಗ್ಗೆ ಅಪಪ್ರಚಾರ ಅಥವಾ ಇನ್ನೊಂದು ಧರ್ಮದ ಬಗ್ಗೆ ಅಪಪ್ರಚಾರ, ಬಟ್ ರಿಯಾಲಿಟಿಯನ್ನು ಯಾರು ಸ್ಪ್ರೆಡ್ ಮಾಡಲ್ಲ. ಗುಡ್ ಥಿಂಗ್ಸ್ ಆಲ್ವೇಸ್ ಸ್ಪೋಕನ್, ಬ್ಯಾಡ್ ಥಿಂಗ್ಸ್ ಸ್ಪ್ರೆಡ್ಸ್. ನಾವು ಇಲ್ಲಿಯ ಜನರೇಷನ್ ಹೇಗೆಂದ್ರೆ ಸ್ಪ್ರೆಡ್ ಮಾಡೋದ್ರಲ್ಲೇ ಮುಂದೆ ಇದ್ದೇವೆ. ನಾವು ಒಳ್ಳೆಯ ವಿಷಯಗಳನ್ನು ಎಲ್ಲೂ ಬಾಯಿ ಬಿಡಲ್ಲ, ಯಾಕಂದ್ರೆ ನಾವು ಕೆಳಗೆ ಹೋಗ್ತೇವೆ ಅನ್ನೋ ಭಯ. ಮಾನವೀಯತೆ ದೃಷ್ಟಿಯಿಂದ ನೋಡ್ತಾ ಇಲ್ಲ ಈಗಿನ ಜನರೇಷನ್. ಒಬ್ರು ರಸ್ತೆಯಲ್ಲಿ ಬಿದ್ರ ಹಿಡಿದುಕೊಂಡು ಮೊಬೈಲ್ ಇದು ಮಾಡ್ತಾರೆ. ಬಟ್ ಅದಕ್ಕೆ ಬೇಗ ಎಲ್ಲಿ ಬೇಕಾದ್ರೂ ನೋಡಿ, ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗ್ಲಿ ಫಸ್ಟ್ ಬರೋದು ಯಾರಂತ ಕೇಳಿ, ನೀವು ಒಂದು ಪೋಸ್ಟ್ ಹಾಕಿ ರಸ್ತೆಯಲ್ಲಿ ಬಿದ್ರೆ ಫಸ್ಟ್ ಅವರನ್ನು ಎತ್ತಿಕೊಂಡು ಹೋಗುವವರು ಯಾವ ಧರ್ಮದವರಂತ. ಯಾವ ಧರ್ಮದವರು? ಅದು ಇಸ್ಲಾಂ ಆಬ್ವಿಯಸ್ಲಿ. ತುಂಬಾ ಕಡೆ ನೋಡಿದ್ದೇನೆ, ನನ್ನ ಕಣ್ಣೆದುರಿಗೆ ನೋಡಿದ್ದೇನೆ ನಾನು. ಯಾಕೆ ಬೇರೆಯವರು ಬರಲ್ವಾ? ಇನ್ನೊಂದು ಧರ್ಮದವರು ಬರಲ್ವಾ? ಬರ್ತಾರೆ, ಬಟ್ ಇಸ್ಲಾಂನಲ್ಲಿ ಧೈರ್ಯ ಜಾಸ್ತಿ. ಜನರು ಫಸ್ಟ್ ಮಾನವೀಯತೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವನು ಯಾವ ಧರ್ಮದವನಂತ ನೋಡಲ್ಲ, ಎತ್ಕೊಂಡು ಆಸ್ಪತ್ರೆಗೆ ಕೊಂಡೋಗಿ ಹಾಕ್ತಾರೆ. ಆ ತುಳುವಲ್ಲಿ ಅರವಿಂದ್ ಬೋಳಾರ್ದು ಹೇಳ್ತಾನೆ, ಸಾಯ್ಲಿಕ್ಕೂ ಬಿಡಲ್ಲ, ಇಲ್ಲಿಂದ ಹಾರಿದ್ರೆ ಆಚೆ ಕಡೆಯಿಂದ ಎತ್ಕೊಂಡು ಬರ್ತಾರಂತ. ಸೊ ನಮ್ ತಾಯಿನೂ ಹೇಳ್ತಾ ಇದ್ರು ಕೆಲವೊಂದು ವಿಷಯದಲ್ಲಿ. ಎಕ್ಸಾಂಪಲ್, ನಮ್ಮ ತಂದೆ ಕುಡಿದು ಬಂದು ಜಗಳ ಮಾಡ್ತಿದ್ರು, ಹೊಡಿತಾ ಇದ್ರು. ಆಗ ತಾಯಿ ಒಂದು ಮಾತು ಯಾವಾಗ್ಲೂ ಹೇಳ್ತಾರೆ, ಇವರನ್ನು ಮದುವೆಗೆ ಆಗುದಕ್ಕಿಂತ ಒಬ್ರು ಸಾಹೇಬರನ್ನು ಮದುವೆ ಆಗ್ತಿದ್ರೆ ಅವರು ಗುಜಿರಿ ಮಾರಿ ಆದ್ರೂ ನಮ್ಮ ಜೀವನ ಸಾಗಿಸ್ತಾ ಇದ್ರು ಅಂತ. ಅದು ತಾಯಿ ತುಂಬಾ ಅಷ್ಟು ನೋವಿಂದ ಹೇಳಿರೋದು. ಯಾಕೆಂದ್ರೆ ಅವರು ಪಕ್ಕದಲ್ಲಿರುವ ಮುಸ್ಲಿಂ ಕಮ್ಯುನಿಟಿಯನ್ನು ನೋಡ್ತಾ ಇದ್ರು, 10 ಮಕ್ಕಳಿದ್ರು, ಅವರ ಫ್ಯಾಮಿಲಿಯನ್ನು ಹೇಗೆ ಜೋಪಾನ ಮಾಡ್ತಿದ್ರಂತ. ಸೊ ಅದನ್ನು ಕಂಡು ತಾಯಿ ಅಷ್ಟು ಫೀಲ್ ಅಲ್ಲಿ ಹೇಳಿದ್ರು, ಬೇಜಾರಲ್ಲಿ ನೋವನ್ನು ಬಯಸ್ಕೊಂಡು. ಆಗ ನಾವು ಕಷ್ಟದಲ್ಲಿರುವಾಗ ಅಥವಾ ತಾಯಿ ಯಾವ ಧರ್ಮದಲ್ಲೂ ಬರಲ್ಲ ಸರಿ ಮಾಡ್ಲಿಕ್ಕೆ. ಬಟ್ ನಾವೊಂದು ಒಳ್ಳೆ ಕೆಲಸ ಮಾಡುವಾಗ ಎಲ್ಲರೂ ಅದನ್ನು ಕಾಲಿಲಿಕ್ಕೆ ಬರ್ತಾರೆ ಈಗಿನ ಸಮಾಜ.